ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಈ ವರುಣಾರ್ಭಟದಿಂದಾಗಿ ಹಲವು ಅವಾಂತರಗಳೇ ಆಗಿದೆ. ಕಾಗಿಣಾ ನದಿ ಪ್ರವಾಹದಿಂದಾಗಿ ಬಾಣಂತಿ ಪರದಾಟವನ್ನೇ ನಡೆಸಿದ್ದಾರೆ. ಕಲಬುರಗಿಯ ಸಮಖೇಡ ತಾಂಡಾದಲ್ಲಿ ಅವಾಂತರವೇ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ವಸ್ತುಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮನೆ ಮೇಲ್ಛಾವಣಿಯಲ್ಲಿ ಆಶ್ರಯ ಪಡೆದಿದ್ದಾರೆ ಬಾಣಂತಿ. ಹಸುಗೂಸಿನೊಂದಿಗೆ ನರಳಾಡ್ತಿದ್ದಾರೆ ಬಾಣಂತಿ. ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ವರುಣಾರ್ಭಟ ತನ್ನ ಕಾಟವನ್ನ ಕೊಡ್ತಿದ್ದಾನೆ ಅಂದ್ರೆ ಕಾಗಿಣಾ ನದಿ ಪ್ರವಾಹದಿಂದ ಬಾಣಂತಿ ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿ. ಸಮಖೇಡ ತಾಂಡಾದಲ್ಲಿ ಅವಾಂತರವೇ ನಡೆದು ಹೋಗಿದೆ. ಯಾಕಂದ್ರೆ ಮನೆಗಳಿಗೆ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ನೀರು ಬಂದು ಸೇರಿದ್ದರಿಂದಾಗಿ ಮನೆಯೊಳಭಾಗದಲ್ಲಿ ಇದ್ದಂತಹ ಎಲ್ಲಾ ವಸ್ತುಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಮನೆಯ ಮೇಲ್ಛಾವಣಿಯಲ್ಲಿ ಪುಟ್ಟ ಹಸುಗೂಸು ಸಮೇತವಾಗಿ ಬಾಣಂತಿ ಆಶ್ರಯವನ್ನು ಪಡೆದಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ. ಮನೆಯ ಒಳಭಾಗದಲ್ಲಿ ವಸ್ತುಗಳೆಲ್ಲ ಯಾವ ರೀತಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತ. ಅಷ್ಟರ ಮಟ್ಟದಕ್ಕೆ ಅಲ್ಲಿ ಮಳೆ ನೀರು ಆವರಿಸಿತ್ತು. ಮನೆಯ ಮೇಲ್ಭಾಗದಲ್ಲಿ ಮನೆ ಮೇಲ್ಛಾವಣಿಯಲ್ಲಿ ಆಕೆ ಹಸುಗೂಸನ್ನು ಹಿಡಿದು ಕೂತಿರುವಂತಹ ದೃಶ್ಯಗಳು ಕರಡು ಹಿಂಡುವಂತಿದೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಸುರಿತಾ ಇರತಕ್ಕಂಥ ನಿರಂತರವಾದ ಮಳೆ ಸದ್ಯ ಅಕ್ಷರಶಃ ಕಲಬುರಗಿ ಜಿಲ್ಲೆಯ ಜನರನ್ನು ಕಂಗಾಲಾಗಿ ಮಾಡಿರ್ತಕ್ಕಂಥದ್ದು. ಸದ್ಯ ನಾನು ಸೇಡಂ ತಾಲೂಕಿನ ಸಮಖೇಡ ತಾಂಡಾದಲ್ಲಿದ್ದೀನಿ. ಇಲ್ಲಿ ಮೊನ್ನೆ ರಾತ್ರಿಯಿಂದನೂ ಏನು ಕಾಗಿಣಾ ನದಿ ಅಬ್ಬರಕ್ಕೆ ಇಡೀ ಸಮಖೇಡ ತಾಂಡಾದ ಏನಂತಾರೆ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಏನಂತಾರೆ ಜಲಾವೃತಗೊಂಡಿರ್ತಕ್ಕಂಥದ್ದು ಮತ್ತು ಇಡೀ ಮನೆಗಳಲ್ಲಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳೆಲ್ಲವೂ ಕೂಡ ಕಾಗಿಣಾ ನದಿಯ ಏನು ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮನೆಯಲ್ಲಿರುವ ಏನು ಅಕ್ಕಿ, ಜೋಳ, ಬೇಳೆ, ಇನ್ನಿತರ ಏನು ವಸ್ತುಗಳಿದ್ದಾವೆ, ದವಸ ಧಾನ್ಯಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳೇನಿದ್ವು ಅವೆಲ್ಲವೂ ಕೂಡ ಸದ್ಯ ಕಾಗಿಣಾ ನದಿ ಪಾಲಾಗಿರ್ತಕ್ಕಂಥದ್ದು. ಮತ್ತು ಸದ್ಯ ಮನೆಯಲ್ಲಿರ್ತಕ್ಕಂಥ ಅಳಿದುಳಿದ ವಸ್ತುಗಳನ್ನೇ ಜನರು ಏನು ಅಂತಾರೆ ಅವನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಏನು ಅಂತಾರೆ ಇಲ್ಲಿ ಮತ್ತೊಂದು ಏನಂದರೆ ನಿನ್ನೆಯಿಂದನೂ ಕೂಡ ಒಂದು ಮನಕಲುಕುವ ದೃಶ್ಯ ಒಂದು ಇಲ್ಲಿರ್ತಕ್ಕಂಥದ್ದು. ಏನಂತಂದರೆ ಕಾಗಿಣಾ ನದಿ ಏನು ಬೋರ್ಗರಿತಾ ಇದೆ, ಈ ನದಿಯ ಏನು ಆರ್ಭಟಕ್ಕೆ ಇಡೀ ಮನೆಯೇ ಮುಳುಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾಯಿಯವರುಗಳು ಮನೆಯ ಮೇಳೆಗೆ ಮೇಲೆ ಅಂದರೆ ನಿನ್ನೆ ರಾತ್ರಿಯಿಂದನೂ ಕೂಡ ತನ್ನ 2 ತಿಂಗಳ ಹಸುಗೂಸನ್ನು ಏನು ತನ್ನ ಮಡಿಲಿನಟ್ಟು 1 ತಿಂಗಳ ಹಸುಗೂಸನ್ನು ತನ್ನ ಮಡಿಲಿನಲ್ಲೇ ಇಟ್ಕೊಂಡು ಸದ್ಯ ಏನು ಅಂತಂದರೆ ಮಾಳಿಗೆ ಮೇಲೆ ಕೂತಿರ್ತಕ್ಕಂಥದ್ದು. ಯಾಕಂದರೆ ಇಡೀ ಮನೆ ಏನೋ ಜಲಾವೃತ ಆಗಿತ್ತು. ಹೀಗಾಗಿ ವಿಧಿ ಇಲ್ಲದೆ ಏನು ಅಂತಂದರೆ ಮಾಳಿಗೆ ಏರಿ ಕೂತಿರ್ತಾರೆ. ಅವ್ರ ಜೊತೆನೇ ಮಾತಾಡ್ಸೋಣ. ಏನು ಕಷ್ಟ ಆಯಿತು, ಯಾವಾಗ ನೀರು ಬಂತು ಅನ್ನೋದನ್ನು. ಈಗ ನಿಮ್ಮ ಮನೆಗೆ ಯಾವಾಗ ನೀರು ಹೋಗ್ತು? ಈ ಕೂಸು ಮಡ್ಲಲ್ಲಿ ಹಸುಗೂಸು ಅದ, ಈಗ ಮ್ಯಾಳಿಗೆ ಮ್ಯಾಗ ಜೀವನ ಮಾಡ್ಲಕತ್ತೀರಿ. ಏನು 1 ಗಂಟೆಗೆ ನೀರು ಬಂದವ್ರಿ ರಾತ್ರಿಗೆ. 1 ಗಂಟೆಗೆ ಎದ್ದು ನೋಡ್ತೀವಿ ಅಂಗಳದಾಗ ಅವರಿ. ಇಲ್ಲಿ ಅಂಗಳದಾಗ ಅದ ಪೂರ ಈ ಕಡೆ ಅದಿಲ್ಲ ಆ ಕಡೆ ಅದಿಲ್ಲ ಹೊಲಕ್ಕೆ ಎಕ್ಕಡೆ ಅದಿಲ್ಲ. ಇಲ್ಲಿ ಮ್ಯಾಲೆ ನಿಂತು ಒಬ್ಬರು ತೆಳಗೆ ನಿಂತು ಏರಿವ್ರಿ ಮ್ಯಾಕ್ ಏರಿವಿ. ಇಲ್ಲೇ ಇದ್ದೀವಿ. ಇಲ್ಲಿದ್ದೀವಿ. ಅಲ್ಲಿ ನಮ್ಮ ದೊಡ್ಡಪ್ಪನ ಮನೆ ಮೇಲೆ ಕುಂತೀವ್ರಿ. ಮ್ಯಾಲೆ ಆಶ್ರಯ ತೊಗೊಂಡು ಕುಂತೀವಿ. ಆಯ್ತು ಯಾರು ಸುತ್ತ ನೀರು ಬಂದು ಸುತ್ತ ಟೊಂಕಕ್ಕೆ ನೀರು ಬಂದ ಮೇಲೆ ಹೋಗಿ ಲಾರಿದಾಗ ಕುಂತೀವ್ರಿ. ಯಾರು ನೀರು ತಂದು ಕೊಡೋರಿಲ್ಲ. ಪೆಟ್ರೋಲ್ ಪಂಪಲ್ಲಿ ಲಾರ್ಯಾಗ ಕುಂತೀವ್ರಿ. ಕುಂತರು ಮ್ಯಾಲೆ ಮಳೆ ಹೊಂಟದ. ಲಾರ್ಯಾಗ ಕುಂತೀವಿ. ತೆಳಗೆ ಕುಂಡಕ್ಕೆ ಭೀ ಜಾಗ ಇಲ್ಲ. ಲಾರ್ಯಾಗ ಕುಂತೀವಿ ಹಸು ಕಂದಮ್ಮನ ತೊಗೊಂಡು. ಯಾರು ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಏನೂ ಇಲ್ರಿ. ನಿನ್ನೆಯಿಂದ ಮಳೆ ಮ್ಯಾಗೆ ಕುಂತೀರಿ. ಯಾರು ಏನೂ ಬಂದಿಲ್ಲ? ಯಾರು ಬಂದಿಲ್ಲ. ಆ ಕಡೆ ಕೊಟ್ಟಾರ ಅಂತ ಅಲ್ಲತ್ತಾರ. ನಮಗಂತರ ಗೊತ್ತಿಲ್ರಿ. ನಮಗೆ ಕೊಟ್ಟಿಲ್ಲ. ಈಗ ಏನಂತೀರಿ? ನಿಮ್ಮ MLA ಅವ್ರು ಬಂದಿದ್ರು. ಏನಂತೀರಂದ್ರೆ ನಮಗೆ ಇವು ತೆಗೆದು ನಮಗೆ ಬೇರೆ ಕಡೆ ಕೊಟ್ಟು ಕೊಡ್ಬೇಕ್ರಿ. ಇವಾಗ ಅವಾಗ ಹಳ್ಳ ಬಂದ್ರೆ ಭೀ ವರ್ಷಿಗೆ ಒಂದ್ಸಲ ಇದೇ ಅದ ರೀ. ಈಗ ನಾವು ನಿದ್ದೆ ಹತ್ತಿ ಮಕ್ಕೊಂಡಿದ್ದೇವೆ ಪೂರ ಮನೆಗೆ ಹೋಗಿದ್ರೆ ನಾವು ಯಾಕಡೆ ಹೋಗ್ಬೇಕು? ಯಾಕಡೆ ಹೋಗ್ಬೇಕು ಹೇಳ್ರಿ ನೀವೇ? ಈಗ ಎಳಿ ಕೂಸೆಲ್ಲ ಮಳೆ ಮ್ಯಾಗ ತೊಗೊಂಡು ಗೊತ್ತೀರಿ. ಯಾವ ಹೆಚ್ಚು ಕಮ್ಮಿ ಆದ್ರೆ ಏನು? ಅದೇ ನಾನು ಕೇಳತ್ತೀನಲ್ಲ, ಏನಾರು ಹೆಚ್ಚು ಕಮ್ಮಿ ಆದರೆ ನಾವು ಏನು ಮಾಡಮ್ರಿ? ಈಗೇನು ಕೇಳ್ತೀನಂದ್ರೆ ಗೌರ್ಮೆಂಟಿಗೆ ಕಟ್ಟಿ ಕೊಡ್ಬೇಕ್ರಿ ಮ್ಯಾಕ್. ನಮಗೆ ಅಷ್ಟೇ ಸಾಕು. ಕಟ್ಟಿ ಕೊಟ್ರೆ ಭಾಳ ಪುಣ್ಯ ಬರ್ತದೆ ನೋಡ್ರಿ, ಅಷ್ಟೇ. ಇವಿಷ್ಟು ಏನು ಅಂತಂದರೆ ಗ್ರಾಮಸ್ಥರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH